ಇನ್ನು ಕೊನೆಯದಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದು ನಮ್ಮ ಪುಣ್ಯ ಅಂಥೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಿ ಮೈಸೂರಿನಲ್ಲಿಯೇ ಹುಟ್ಟಿ ಬರಲಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಜಾನಕಮ್ಮ ಅವರ ಅಗಲಿಕೆ ನಿಜಕ್ಕೂ ಕೂಡ ನೋವು ತಂದಿದೆ ಅಂಥೇಳಿ ಅಭಿಮಾನಿಗಳು ಮಾತನಾಡಿದ್ದಾರೆ. ಜನರೇಷನ್ಗೆ ಒಬ್ಬ ಕರ್ನಾಟಕದ ಗಾನ ಕೋಗಿಲೆ ಕಳ್ಕೊಂಡಿದ್ದು ನಮ್ಮ ತಾಯಿ ಕಳ್ಕೊಂಡಷ್ಟೇ ದುಃಖ ಆಯ್ತಾ ಇದೆ. ಏಕೆಂದರೆ ಅವರು ಗಾನ ಕೋಗಿಲೆ ಅಂತ ಕಂಠ ಇವತ್ತಿನ ಜನ್ರೇಷನ್ಗೆ ಮುಂದಿನ ಜನ್ರೇಷನ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರ ಚಿಕ್ಕ ಮಗುನ ವಾಯ್ಸಿಂದ ಹಿಡಿದು ತುಂಬ ನೋವಾಗ್ತಾ ಇದೆ. ನಿಜವಾಗ್ಲೂ ಅವರು ಭಾರತದ ನಿಜವಾದ ಗಾನಕ್ಕೆ ಹೋಗಿಲ್ಲ. ಅವರು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ದಕ್ಷಿಣ ಭಾರತಕ್ಕಷ್ಟು ಸೀಮಿತ ಅಲ್ಲ, ಇಡೀ ಭಾರತದ ಒಂದು ಅತ್ಯುತ್ತಮ ನೆನಪುಳುಳಿಯುವಂಥ ಗಾಯಕಿ ಅವರು. ಇವತ್ತು ಅವ್ರನ್ನ ನಾವು ಕಳ್ಕೊಂಡು ತಬ್ಲಿಯಾಗಿದ್ದೀವಿ. ಇಡೀ ಕಲಾಲೋಕ ಮಾತ್ರ ಅಲ್ಲ, ಜನಗಳು ಕೂಡ ತಬ್ಲಿಯಾಗಿದ್ದಾರೆ. ಅವ್ರನ್ನ ಜಾನಕಿ ಅನ್ನೋದಕ್ಕಿಂತ ನಾವೆಲ್ಲ ಅಮ್ಮ ಅಂತಲೇ ಆಸ್ವಾದಿಸ್ತಾ ಇದ್ವಿ. ಅವರ ಒಂದು ವಾಯ್ಸನ್ನು ಇವತ್ತಿನವರೆಗೂ ಹುಟ್ಟಿದಾಗಲಿಂದ ಇವತ್ತಿನವರೆಗೂ ಕೂಡ ಮೈಸೂರು ಆಕಾಶವಾಣಿಯಲ್ಲಿ ಜಾನಕಿ SP ಬಾಲಸುಬ್ರಹ್ಮಣ್ಯಂ ಅಂತಲೇ ಬರೋದು ಯಾವಾಗಲೂ. ಇಡೀ ಭಾರತ ದೇಶ ಗಾನ ಸರಸ್ವತಿಯನ್ನು ಕಳೆದುಕೊಂಡಂತ ನಾವೆಲ್ಲರೂ ಇವತ್ತು ದುಃಖಭರಿತರಾಗಿದ್ದೇವೆ.